ನಮಸ್ಕಾರ, ವೆಲ್ಕಮ್ ಟು ಪೂಜಾಸ್ ಮಿನಿ ವ್ಲಾಗ್. ಉಮಿ ಫ್ರೆಂಡ್ ಮದುವೆ ಇತ್ತು ಅಂತ ಅರಕಲಿಗೂಡ್ಗೆ ಹೋಗಿದ್ವಿ. ಮದುವೆ ಮುಗಿಸ್ಕೊಂಡು ಒಳ್ಳೆ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಇನ್ನು ನಮ್ಮ ತೋಟಕ್ಕೆ ಹೋಗೇ ಇರಲಿಲ್ಲ. ಒಂದು 2 ಮಂತ್ಸ್ ಮೇಲಾಗಿತ್ತು. ಅಡಿಕೆ ಕೊಯ್ಯುವಾಗ ಪೂಜೆ ಮಾಡೋದಕ್ಕೆ ಅಂತ ಹೋಗಿದ್ದೆ. ಎಷ್ಟು ಖುಷಿಯಾಗುತ್ತೆ ಇದ್ರೊಳಗೆ ಬಂದಾಗ ಅಂದರೆ, ಚಿಕ್ಕ ಚಿಕ್ಕ ಗಿಡದಿಂದ ಈಗ ಫಸಲು ಬಿಡೋ ಗಿಡಗಳನ್ನ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ರೈತರಿಗೆ ಮಾತ್ರ ಈ ಖುಷಿ ಗೊತ್ತಾಗುತ್ತೆ. ನಾನೇನು ರೈತರಲ್ಲ, ಆದರೂ ರೈತನ ಹೆಂಡತಿಯಾಗಿ ತುಂಬ ಖುಷಿ ಪಡ್ತೀನಿ ಇದನ್ನು. ಇನ್ನು ತಾತ ಇಟಾಚಿಲಿ ಕಾವಲೆ ತೆಗ್ಸಿದ್ರು. ಸೊ ಹೇಗೆ ತೆಗ್ಸಿದ್ದಾರೆ ಅಂತ ನೋಡ್ತಾ ಇದ್ರು. ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಸೊ ತೋಟ ಶೀತ ಹಿಡಿಬಾರ್ದು ಅಂತ. ಇನ್ನು ಆ ತೋಟದಿಂದ ಸ್ವಲ್ಪ ಮೇಲೆ ಬಂದು ಕೂತ್ಕೊಂಡು ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಮಾತಾಡ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋದ್ವಿ. ಇನ್ನು ನಮ್ಮ ಅಜ್ಜಿ ಹಿತ್ತಲಲ್ಲಿ ದನ ಮೇಯಿಸ್ತಾಯಿದ್ರು. ಇವರಿಬ್ಬರು ಏನೋ ಮ್ಯಾಟರ್ಗೆ ಕೋಳಿ ಜಗಳ ಮಾಡ್ತಾಯಿದ್ರು. ನಮ್ಮ ಅಜ್ಜಿ ಹೇಳ್ತಿದ್ದಾರೆ, ಇವಳು ವಿಡಿಯೋ ಮಾಡ್ತಿದ್ದಾಳೆ, ಹಾಕ್ತಾಳೆ ಅಂತ. ಇನ್ನು ಇದನ್ನು ವಿಡಿಯೋ ಮಾಡ್ತೀಯ ಅಂತ ಭೂಮಿ ಹೊಡಿಯೋದಕ್ಕೆ ಬಂದರು. ಇನ್ನು ನಮ್ಮನೆ ಮರದಲ್ಲಿ ಹದ್ದು ಗೂಡು ಕಟ್ಟಿ, ಸೊ ಯಾವುದೇ ಮರದಲ್ಲೂ ಕಾಯಿ ಕೆಡಗೋದಕ್ಕೆ ಬಿಡ್ತಾಯಿಲ್ಲ. ಕುಕ್ಕಕ್ಕೆ ಬರುತ್ತಂತೆ ಮರ ಹತ್ತಕ್ಕೆ ಹೋದರೆ. ಸೊ ಹಾಗಾಗಿ ಕೆಳಗೆ ಬಿದ್ದಿದ್ದು, ಸೊ ನಮ್ಮ ಕೈಗೆ ಎಟಕ್ಸೋ ಅಂಥ ಮರದಲ್ಲಿ ಕಾಯಿ ಕೆಡಗಿಸ್ಕೊತೀವಿ ಹಾಗೆ ನಾವುಗಳೇ. ಇನ್ನು ಅದರಲ್ಲೂ ಎಳ್ಳೀರೆಲ್ಲ ಒಂದು ಸ್ವಲ್ಪ ಕೆಡಗಿಸ್ಕೊಂಡು ಇನ್ನು ನಮ್ಮ ಅಜ್ಜಿ ಅಲ್ಲೇ ಒಣಗಿ ಸೌದೆಗಳನ್ನ ಕಟ್ಕೊಂಡ್ರು. ಸೊ ಇನ್ನೆಲ್ಲರೂ ಒಂದೊಂದನ್ನು ಇಟ್ಕೊಂಡು ಮನೆ ಕಡೆ ಹೊರಟ್ವಿ. ಇನ್ನು ಉಮಿ ಎಲ್ಲರಿಗೂ ಎಳ್ಳೀರು ಕೊಚ್ಕೊಟ್ರು. ಎಳ್ಳೀರು ಕುಡಿದು ಬಾಳೆ ಗಿಡದಲ್ಲೇ ಹಣ್ಣಾಗಿದ್ದ ಗೊನೆನ ಕಡ್ಕೊಂಬಂದಿದ್ರು. ಸೊ ಅದರಲ್ಲೂ ಒಂದು ಹಣ್ಣು ಕಿತ್ಕೊಂಡು ತಿಂದು ಇನ್ನು ಮನೆ ಹತ್ರ ಕೂತ್ಕೊಂಡು ಏನು ಮಾಡೋದು ಅಂತ ಹೊಲ್ದ ಹತ್ರ ಹೋದ್ವಿ. ನಮ್ಮ ಅಜ್ಜಿ ಶುಂಠಿಲಿ ಉಳಿದಿದ್ದ ಕಳೆ ಎಲ್ಲ ತೆಗಿತಾಯಿದ್ರು. ಇನ್ನು ಈ ಸನ್ಸೆಟ್ ವ್ಯೂ ನೋಡೋದಕ್ಕೆ ಎಲ್ಲೆಲ್ಲೋ ಹೋಗ್ತೀವಿ ನಾವು. ಸೊ ನಮ್ಮ ಹೊಲ್ದ ಹತ್ರನೇ ಒಳ್ಳೆ ಸನ್ಸೆಟ್ ವ್ಯೂ ನೋಡಿಕೊಂಡು ಇನ್ನು ಮನೆ ಕಡೆ ಹೊರಟ್ವಿ. ಇನ್ನು ಮತ್ತೊಂದು ಮಿನಿ ವ್ಲಾಗ್ನೊಂದಿಗೆ ಸಿಗೋಣ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್.